हरिसर्वोत्तम वायुजीवोत्तम। श्रीमन्मध्वमते हरिपरतरः सत्यं जगत्तत्त्वतो। श्रीमन्मध्वमते हरिपरतरः सत्यं जगत्तत्त्वतो। भिन्ना जीवगणा हरेरनुचरा नीचोच्च भावङ्गता। भिन्ना जीवगणा हरेरनुचरा नीचोच्च भावङ्गता। मुक्तेर्नैज सुखानुभूतिरमला भक्तिश्च तत्साधनम्। मुक्तेर्नैज सुखानुभूतिरमला भक्तिश्च तत्साधनम्। यक्षादित्रतयं प्रमाण अखिला आम्नायैकवेद्यो हरिः। यक्षादित्रयं प्रमाण अखिला आम्नायैकवेद्यो हरिः। हरि सर्वोत्तम वायु जीवोत्तम। हरि सर्वोत्तम वायुजीवोत्तम। Hari Om. Madhav, you can start. Yeah. So today is very auspicious day of Akshat Tritiya. So this day is always auspicious and always believed to be giving Akshaya Phala for whatever we do, good deeds, that we'll get very great benefits out of it. So on this auspicious day, let us discuss about the identity. So since there are no outsiders, I will switch back to mode of language as Kannada. So identity ಅಥವಾ ಗುರುತು ಇದರದ್ದು ಮಹತ್ವವೇನು, ಇದರ ಬಗ್ಗೆ ಒಂದಿಷ್ಟು ಚಿಂತನೆಯನ್ನ ಮಾಡೋಣ. ಪ್ರತಿ ಬಾರಿ ಹೇಳಿದಂತೆ ಚಿಂತನೆ ಇದು ಈಗ ನನಗೆ ಗುರುತಿದ್ದ ಮಟ್ಟಿಗೆ ಕಲ್ಪನೆಗಳ ನನಗೆ ತಿಳಿದಂತ ವಿಷಯಗಳನ್ನು ನಾನು ಈ ಚಿಂತನೆಯಲ್ಲಿ ಹೇಳ್ತಾ ಇರ್ತೀನಿ. ಆದರೆ ಇದರ ಉದ್ದೇಶ ಇಷ್ಟೇ, ಈ ಚಿಂತನೆಗಳನ್ನ ನಾವು ಮುಂದುವರಿಸಬೇಕು. ಅಂದ್ರೆ ಆ ಕ್ವಶನ್ ಅನ್ನ ನಾವು ಸ್ವಲ್ಪ ಟೈಮ್ ಅನ್ನ ಕೊಟ್ಟು ನಾವೇ ಡಿಸ್ಕಷನ್ ಮಾಡಿಕೊಂಡು, ಅಂದ್ರೆ ಸೆಲ್ಫ್ ರಿವ್ಯೂ ಅಂತಲ್ಲ, ಆ ತರ ಮಾಡಿದಾಗ ನಿಮಗೆ ಸರಿ ಹೊಂದುವಂತ ಅರ್ಥ ಈ ಚಿಂತನೆಯಿಂದ ಹೊರಬರ್ತದೆ. ಅದು ನಿಮಗೆ ಉಪಯೋಗ ಆಗ್ತಕ್ಕಂಥ ಅರ್ಥ. ಈಗ ನನಗೆ ಉಪಯೋಗ ಆಗಿರ್ತಕ್ಕಂಥ ಅರ್ಥ, ಫಾರ್ ಎಕ್ಸಾಂಪಲ್ ನಾನು ಆಫೀಸಲ್ಲಿ ತುಂಬಾ ಅಗ್ರೆಸಿವ್ ಎಂಪ್ಲಾಯಿ ಅಂತ ಅನ್ಕೊಳ್ಳಿ. ನಾನು ಎಂಪ್ಲಾಯಿಗಳು ಯಾವಾಗಲೂ ಅಗ್ರೆಸಿವ್ ಆಗಿರಬೇಕು, ಸೊ 24/7 ಅವೈಲಬಿಲಿಟಿ ಇರಬೇಕು, ಅವರು ಅಬೌವ್ ಅಂಡ್ ಬಿಯಾಂಡ್ ವರ್ಕ್ ಮಾಡ್ತಾ ಇರಬೇಕು ಅಂತ ನಾನು ಹೇಳಿದ್ರೆ, ಆಕ್ಚುಲಿ ಗಿವನ್ ಅಪಾರ್ಚುನಿಟಿಗೆ, ಗಿವನ್ ವ್ಯಾಲ್ಯೂಗೆ ವರ್ಕ್ ಮಾಡಿದ್ರೆ ಎಂಪ್ಲಾಯಿಗೆ ಅದು ಸರಿ ಹೋಗಲ್ಲ. ಸೊ ಹೀಗಾಗಿ ವಾಟ್ ಈಸ್ ಬೆಸ್ಟ್ ಫಾರ್ ದೆಮ್ ಅವ್ರು ಚೂಸ್ ಮಾಡ್ಕೊಂಡು ಅದ್ರ ತಕ್ಕ ಅವ್ರು ಡೆಲಿವರ್ ಮಾಡಬೇಕಾಗುತ್ತೆ. ಹಾಗೆ ಈ ಚಿಂತನೆಗಳನ್ನ ನಾವು ಒಂದು 2-3 ಬೇರೆ ಬೇರೆ ಆಂಗಲ್ ದಿಂದ ಥಿಂಕ್ ಮಾಡಿ ಹೇಳಿರ್ತೀವಿ. ಇದನ್ನ ತಾವು ಮುಂದೆ ಬರ್ಸ್ಕೊಂಡು ಅದ್ರದ್ದು ನಿಜವಾದ ಅರ್ಥ ನಿಮ್ಗೆ ಹೆಂಗ್ ಉಪಯೋಗ ಆಗುತ್ತೆ ಅಂತ ನೀವು ಕಂಡು ಹಿಡ್ಕೋಬೇಕು. ಅದು ಉದ್ದೇಶ. ಐಡೆಂಟಿಟಿ ಅಥವಾ ಗುರುತು. ಐಡೆಂಟಿಟಿ ಅಥವಾ ಗುರುತು ಅಂದ್ರೆ ಏನು ಆಕ್ಚುಲಿ? ಸೊ ನಾವು ಸಾಕಷ್ಟು ಬಾರಿ ಐಡೆಂಟಿಟಿ ಕಾರ್ಡ್ ಅಂತ ಕೇಳ್ತೀವಿ. ಅಂದ್ರೆ ನಮ್ಗೆ ಒಂದು ವಿಷಯದಲ್ಲಿ ಪರಿಚಯ ಮಾಡಿಕೊಳ್ತಕ್ಕಂಥ ಒಂದು ವಸ್ತು ಅಥವಾ ಇದೊಂದು ಸೆಟ್ ಆಫ್ ಇನ್ಫಾರ್ಮೇಶನ್ ಅಂತಾರಲ್ಲ, ಒಂದಿಷ್ಟು ಸಮಗ್ರವಾದಂಥ ಮಾಹಿತಿ. ಹೆಸರೇನು, ಇವರೆಲ್ಲಿರ್ತಾರೆ, ಇವ್ರ ಏಜ್ ಏನು, ಇವರ ಬ್ಲಡ್ ಗ್ರೂಪ್ ಏನು, ಈ ತರ ಎಲ್ಲ ವಿಷಯವನ್ನ ತೆಗೆದುಕೊಂಡು ಈ ವ್ಯಕ್ತಿಯನ್ನ ಅವನ್ನ ಐಡೆಂಟಿಫೈ ಮಾಡ್ತಾನೆ. ಇವರು ಈ ವ್ಯಕ್ತಿ, ಇವರು ಇಲ್ಲಿ ಕೆಲಸ ಮಾಡ್ತಾರೆ, ಅಥವಾ ಇವರು ಎಲೆಕ್ಷನ್ಗೆ ವೋಟ್ ಹಾಕ್ಬೋದು, ಇವರು ವೋಟಿಂಗ್ ಎಂಪ್ಲಾಯಿ, ಅಥವಾ ಇವರು ಟ್ಯಾಕ್ಸ್ ಪೇಯರು, ಈ ತರ ಬೇರೆ ಬೇರೆ ಕ್ಲಾಸಿಫಿಕೇಶನ್ ಅನ್ನ ಮಾಡ್ತಾರೆ. ಹಾಗೆ ಈ ಗುರುತು ಎಷ್ಟು ಮಹತ್ವದಾಗುತ್ತೆ ಅಂತಂದ್ರೆ, ಇದು ಗುರುತು ಅಂದ್ರೆ ಏನು ಅಂದ್ರೆ ಒಂದೊಂದು ಸಮಗ್ರ ಮಾಹಿತಿ. ಈ ಮಾಹಿತಿಯಿಂದ ನಾವು ಗುರುತಿಸಲ್ಪಡ್ತೀವಿ 4 ಜನಕ್ಕೆ. ಈ ಗುರುತು ಮಾಹಿತಿ ಅಂದಾಗ ಈ ಐಡೆಂಟಿಟಿ ಯಾಕೆ ಬೇಕು? ಐಡೆಂಟಿಟಿ ಯಾಕೆ ಬೇಕು ಅಂತಂದ್ರೆ, ಸಾಕಷ್ಟು ಬೇರೆ ಬೇರೆ ವಿಭಿನ್ನ ಜನರು ಜಗತ್ತಿನಲ್ಲಿ ಇರ್ತಾರೆ. ಈ ಐಡೆಂಟಿಟಿ ಇಲ್ಲ ಅಂತಂದ್ರೆ ಎಲ್ಲರೂ ಒಂದೇ ಆಗ್ಬಿಡ್ತಾರೆ. ಅಂದ್ರೆ ಈಗ ನಾವು ನಿಮ್ ಫೈಲ್ ಪ್ರೊಸೆಸ್ ಮಾಡಿ ಮತ್ತವ್ರಿಗೆ ಅದ್ರ ಬೆನಿಫಿಟ್ ಕೊಡ್ಬೋದು, ಅಥವಾ ಮತ್ತೊಬ್ರು ಮಾಡಿದ ತಪ್ಪನ್ನ ನಿಮಗೆ ಶಿಕ್ಷೆ ಕೊಡ್ಬೋದು. ಆದ್ರೆ ಅದು ಯಾರು ಒಪ್ಪೋದಿಲ್ಲ. ಸೊ ಹೀಗಾಗಿ ನಾವು ನಮ್ಮ ಗುರುತನ್ನ ಸರಿಯಾಗಿ ಹಚ್ಚಿಕೊಳ್ಳೋದು ನಮ್ಮ ಕೆಲಸ ಆಗ್ತದೆ. ಅದು ಅದೇ ತರ ಒಂದು ಸಂಸ್ಥೆ ನಮ್ಮ ಐಡೆಂಟಿಟಿಯನ್ನು ಯೂಸ್ ಮಾಡ್ತಾರೆ, ಅದ್ರದ್ದು ಜವಾಬ್ದಾರಿ ಅಷ್ಟೇ ಆಗಿರುತ್ತೆ. ಪ್ರತಿಯೊಬ್ಬರನ್ನ ಸರಿಯಾಗಿ ಐಡೆಂಟಿಫೈ ಮಾಡಬೇಕು.
ಹಾಗೆ ನಾವು ನಮ್ಮ ಜೀವನಕ್ಕೆ ಬಂದಾಗ ನಮ್ಮ ಜೀವನದಲ್ಲಿ ನಮ್ಮ ಐಡೆಂಟಿಟಿ ಅಂದ್ರೆ ಏನು? ಅಂದ್ರೆ ಇದು ಬಹಳ ತುಂಬಾ ಡೀಪ್ ಆಗಿರ್ತಕ್ಕಂಥ ಡಿಸ್ಕಷನ್ಗೆ ಹೋಗುತ್ತೆ. ಅಷ್ಟು ಡೀಪ್ ಆಗಿ ಯಾವುದು ಹೋಗೋದು ಬೇಡ. ನಾನು ಯಾರು ಅಂತ ಒಂದು ಪ್ರಶ್ನೆ ಯಾವಾಗಲೂ ಬಂದಿರುತ್ತೆ. ಅಲ್ಲಿ ಎಲ್ಲ ಕಡೆ ಬೇರೆ ಬೇರೆ ಡಿಸ್ಕಷನ್ ಫೋರಮ್ಗಳಲ್ಲಿ ಈ ವಿಷಯನ ನೀವು ಕೇಳಿರಬಹುದು. ಇತ್ತಿತ್ತಲಾಗಿ ಟಿವಿ ಮಾಧ್ಯಮದಲ್ಲಿ ಬರ್ತಕ್ಕಂಥ ಈ ಸದ್ಗುರು ಅಂತಿಂತವ್ರ ಡಿಸ್ಕಷನ್ ನಲ್ಲೂ ಕೂಡ ಇದು ವಿಷಯ ಬಂದಿರುತ್ತೆ. ನಾನು ಯಾರು, ಹೂ ಆಮ್, ಅಥವಾ ಗುರುರಾಜ್ ಕರ್ಜಿ ಅವರು ಒಂದು ಯಾವುದೋ ವಿಡಿಯೋದಲ್ಲಿ ಹಾಕಿದ್ದಾರೆ ಹೂ ಆಮ್ ಅಂತ ಹೇಳಿ ಡಿಸ್ಕಷನ್ ಮಾಡಿರ್ತಾರೆ. ಅವಾಗ ಸಾಕಷ್ಟು ಬಾರಿ ನಮ್ಗೆ ಐಡೆಂಟಿಟಿ ಅಂದ್ರೆ ಏನಂತ ಗೊತ್ತಿರಲ್ಲ ಅಂತ ತಿಳಿದು ಬರ್ತದೆ. ಅಂದ್ರೆ ನಾವು ಏನೋ ಹೇಳಕ್ ಹೋಗ್ತೀವಿ, ಅಂದ್ರೆ ನಾನು ಇಂಥವ್ರ ಮಗ ಅಂತ ಹೇಳ್ತೀವಿ. ಅಂದ್ರೆ ಬಿಕಾಸ್ ಆಫ್ ಫಾದರ್ ಸನ್ ಈಸ್ ಗೆಟಿಂಗ್ ಐಡೆಂಟಿಫೈಡ್. ತಂದೆಯಿಂದ ಮಗನಿಗೆ ಒಂದು ಹೆಸರು. ಇಲ್ಲ ಅಂದ್ರೆ ನಾವು ಈ ತರ ಒಂದು ಕಮ್ಯುನಿಟಿಯಿಂದ ಬಂದಿದ್ದೀವಿ, ಈ ತರ ರಿಲಿಜನ್ ಇಂದ ಬಂದಿದ್ದೀವಿ, ಅಥವಾ ನಾವೊಬ್ರು ಅರ್ಚಕರು ಅಂದ್ರೆ ಅದೊಂದು ಉದ್ಯೋಗ, ಅಥವಾ ನಾನೊಂದು ಕಂಪ್ನಿಯಲ್ಲಿ CEO ಆಗಿದ್ದೀನಿ, ಅಥವಾ ನನ್ನದೇ ಒಂದು ಸ್ವಂತ ಕಂಪ್ನಿ ನಡೆಸ್ತಿದ್ದೀನಿ, ನಾನು ಹೆಡ್ ಆಫ್ ದ ಕಂಪ್ನಿ ಇದ್ದೀನಿ, ಅಥವಾ ನಾನು ರೈತ, ಕೃಷಿ ಮಾಡೋನು, ಟೀಚರ್, ಈ ತರ ಬೇರೆ ಬೇರೆ ಹೇಳ್ತೀವಿ. ಇದು ಐಡೆಂಟಿಟಿ ನಮ್ಗೆ ಅದು ನಮ್ಮ ವೃತ್ತಿಯಿಂದ ಬಂದಿರಬಹುದು, ಅಥವಾ ನಮ್ಮ ಡೆಸಿಗ್ನೇಷನ್ ಇಂದ ಬಂದಿರಬಹುದು, ಅಥವಾ ಸಮಾಜದಲ್ಲಿ ನಮಗೆ ಇರ್ತಕ್ಕಂಥ ಸ್ಥಾನಮಾನದಿಂದ ಬಂದಿರಬಹುದು. ಆದರೆ ನಿಜವಾದ ಐಡೆಂಟಿಟಿ ಅವು ಯಾವುವು ಅಲ್ಲೇ ಅಲ್ಲ. ನಿಜವಾದ ನಮ್ಮ ಐಡೆಂಟಿಟಿ ಅಂತಂದ್ರೆ ನಾವು ಯಾವುದಕ್ಕೆ ಬಂದ್ವಿ, ನಮಗೆ ಏನ್ ಮಾಡ್ಬೇಕಾಗಿದೆ ಅಂತ ಅನ್ನೋದು ಅರಿತುಕೊಳ್ಳೋದು. ಆದರೆ ಈ ಅರಿತುಕೊಳ್ಳೋದೇನಿದೆಯಲ್ಲ ಇದಷ್ಟು ಸುಲಭವಲ್ಲ. ಈಗ ನಾವು ಎಲೆಕ್ಷನ್ ಡಿಪಾರ್ಟ್ಮೆಂಟಿಗೆ ಹೋಗಿ ಬರೀ ಕಾರ್ಡ್ ಅಪ್ಲೈ ಮಾಡ್ಬೇಕಂದ್ರೇನೆ ಸಾಕಷ್ಟು ತಲೆ ಕೆಡಿಸ್ಕೊಳ್ತೀವಿ. ಅವ್ರು ಏನೆಲ್ಲ ಕೇಳ್ತಾರೆ, ಅದಕ್ಕೆ ಏನೆಲ್ಲ ಬೇಕಾದ ಡಾಕ್ಯುಮೆಂಟ್ ಎಲ್ಲ ಸಿದ್ಧ ಮಾಡಬೇಕು. ಒಂದ್ 2-3 ಸಲ ಕಚೇರಿಗೆ ಅಲ್ದಾಡ್ತೀವಿ, ಫೀಸ್ ಕಟ್ತೀವಿ, ಅದೆಲ್ಲ ಆದ್ಮೇಲೆ ಅದು ಅಪ್ರೂವ್ ಆಗುತ್ತೆ. ಅಷ್ಟರಲ್ಲಿ ಒಂದೇನೋ ಮಿಸ್ಟೇಕ್ ಆಗಿರುತ್ತೆ. ಆ ಮಿಸ್ಟೇಕ್ ಇಂದ ನಮ್ಗೆ ಯಾವ್ದೊಬ್ಬರು ಆಪರ್ಚುನಿಟಿ ಕೂಡ ತಗ್ಬೋದು. ಒಂದು ಚಿಕ್ಕ ವಿಷಯಕ್ಕೆ ಇಷ್ಟು ನಾವು ಒದ್ದಾಡಬೇಕಾದ್ರೆ ಇನ್ನ ನಮ್ಮ ಜೀವನ ಬಗ್ಗೆ ತಿಳಿದುಕೊಳ್ಬೇಕು ಅಂದ್ರೆ ಇದು ಆ ಪೂರ್ತಿ ಜೀವನನೇ ಬೇಕು. ಅದಕ್ಕೆ ಎಷ್ಟು ಕಲ್ತ್ರು ಎಷ್ಟು ಅದಕ್ಕೆ ಸಮಯ ಕೊಟ್ಟು ಸಾಲೋದಿಲ್ಲ. ಆದರೆ ಮಧ್ವ ಮತದಲ್ಲಿ ಅಥವಾ ಮಧ್ವ ತತ್ವಗಳಲ್ಲಿ ಈ ಐಡೆಂಟಿಟಿಗೆ ಬಗ್ಗೆ ಸಾಕಷ್ಟು ಪ್ರಮೇಯಗಳನ್ನ ಆಚಾರ್ಯರು ಕೊಡ್ತಾ ಹೋಗ್ತಾರೆ. ಸಾಕಷ್ಟು ಫ್ರೇಮ್ವರ್ಕ್ ಗಳನ್ನ ಕೊಡ್ತಾರೆ, ಫಾರ್ಮುಲಾಗಳನ್ನ ಕೊಡ್ತಾರೆ, ರೆಫರೆನ್ಸ್ ಗಳನ್ನ ಕೊಡ್ತಾರೆ. ಅವೆಲ್ಲದರ ಮೂಲಕ ನಾವು ನಮ್ಮ ಜೀವನದಲ್ಲಿ ನಾವು ಅರಿತುಕೊಂಡು ಒಂದು ಹೆಜ್ಜೆ ಮುಂದಿಟ್ರೆ ಆವಾಗ ನಮ್ಮ ಐಡೆಂಟಿಟಿ ಸರಿ ಹೋಗುತ್ತೆ. ಇನ್ನೊಂದು ಶಬ್ದ ನೀವು ಕೇಳಿರ್ಬೋದು, ಐಡೆಂಟಿಟಿ ಕ್ರೈಸಿಸ್ ಅಂತ ಹೇಳಿ. ಅಂದ್ರೆ ನಮ್ದು ಏನ್ ಗುರುತು ಇರುತ್ತಲ್ಲ, ಇದು ನಶಿಸಿ ಹೋಗ್ತಿರುತ್ತೆ ಅಥವಾ ಹಾಳಾಗ್ತಿರುತ್ತೆ. ಏನ್ ಐಡೆಂಟಿಟಿ ಕ್ರೈಸಿಸ್ ಅಂದ್ರೆ ಏನು? ಐಡೆಂಟಿಟಿ ಕ್ರೈಸಿಸ್ ಅಂದ್ರೆ ನಂದೇ ಆದಂತಹ ಒಂದು ವ್ಯಕ್ತಿತ್ವ, ನಂದೇ ಆದಂತಹ ಮೂಲಭೂತ ಶಕ್ತಿಗಳು, ನನಗಿರ್ತಕ್ಕಂಥ ಜ್ಞಾನ, ನನಗೆ ಕಾರ್ಯ ಮಾಡೋ ಶಕ್ತಿ, ನನ್ನದೇ ಆದಂತಹ ಮುಖಚರ್ಯ ಅಥವಾ ನನ್ನದೇ ಆದಂತಹ ಹಾವಭಾವಗಳು ಜೀವನದಲ್ಲಿ ನಮಗೆ ಅನುಕೂಲವಾಗಿ ಪರಮಾತ್ಮ ಕೊಟ್ಟಿರ್ತಾನೆ. ಆದ್ರೆ ನಾವು ಅದನ್ನ ಏನ್ ಮಾಡ್ತೀವಿ ಅಂದ್ರೆ ಬೇರೆಯವರ ತಕ್ಕಂಗ ಅದನ್ನ ಚೇಂಜ್ ಮಾಡ್ತಾ ಮಾಡ್ತಾ ಹೋಗ್ತಾ ಇದ್ದೀವಿ. ಅಂದ್ರೆ ನಾನು ಯಾರೋ ಒಬ್ರು ಆಕ್ಟರ್ ಅನ್ನ ನೋಡಿದೆ, ಆ ಆಕ್ಟರ್ ನಿಲ್ಲೋ ಸ್ಟೈಲ್ ನಲ್ಲಿ ನಾನು ನಿಲ್ಲೋದು, ಅವನು ಎಡಗೈಯಿಂದ ಊಟ ಮಾಡ್ತಾ ಇದ್ರೆ ನಾನು ಎಡಗೈಯಿಂದ ಊಟ ಮಾಡೋದು, ಅಥವಾ ಅವನು ಸ್ಮೋಕಿಂಗ್ ಮಾಡ್ತಿದ್ರೆ ನಾನು ಸ್ಮೋಕಿಂಗ್ ಅನ್ನ ಒಳ್ಳೆ ಒಂದು ಪ್ರೆಸ್ಟಿಜಿಯಸ್ ಹ್ಯಾಬಿಟ್ ಅಂತ ಅನ್ಕೊಳ್ಳೋದು. ಈ ತರ ಮಾಡ್ತಾ ಮಾಡ್ತಾ ಹೋದಾಗ ಏನಾಗುತ್ತೆ ಅಂದ್ರೆ ನಮ್ದು ಐಡೆಂಟಿಟಿ ಕ್ರೈಸಿಸ್ ಆಗುತ್ತೆ. ಐಡೆಂಟಿಟಿ ಅಂದ್ರೆ ನಾನು ಹೇಳ್ದಂಗೆ ನಮ್ಮ ಜೀವನದ ಉದ್ದೇಶ, ನಾವು ನಮ್ಮ ಜೀವನದ ಗುರುತು, ನಾವು ಎದಕ್ಕೆ ಹುಟ್ಟಿದೀವಿ ಅಂತ ಅನ್ನೋದು ಅದಂತೂ ಅರ್ಥ ಮಾಡ್ಕೊಳ್ಳಿಲ್ಲ. ಅದ್ರ ಮೇಲೆ ನಾವು ಏನ್ ಮಾಡಿದ್ವಿ ಅಂದ್ರೆ ಮತ್ತೊಬ್ಬರನ್ನ ಅನುಕರಣೆ ಮಾಡೋ ಇದರಲ್ಲಿ, ಕಾಪಿ ಕ್ಯಾಟ್ ಅಂತಲ್ಲ, ಅದು ಮಾಡೋದ್ರಲ್ಲಿ ಏನಾಯ್ತು ಅಂದ್ರೆ ಇರೋ ಐಡೆಂಟಿಟಿನೂ ಬಿಟ್ಟು ಹೋಗುತ್ತೆ, ಕ್ರೈಸಿಸ್ ಆಗುತ್ತೆ. ಅದು ತುಂಬಾ ಅಂದ್ರೆ ಗಂಭೀರವಾದ ವಿಷಯ. ಇವತ್ತು ನಾವು ಅದ್ರ ಕಡೆ ಯಾರು ಫೋಕಸ್ ಮಾಡ್ತಾ ಇಲ್ಲ. ನಾವು ಇವತ್ತು ಹಿಂದೂಗಳು ಅಥವಾ ಹಿಂದೂಗಳಲ್ಲವೋ, ಅಥವಾ ನಾವು ಭಾರತೀಯರು ಅಥವಾ ಭಾರತೀಯರಲ್ಲವೋ, ನಾವು ಯಾವ್ದಾದ್ರು ಸಂಸ್ಕೃತಿಯಿಂದ ಬಂದಿದ್ದೇವೆಯೋ ಅಥವಾ ಯಾವ್ದು ಸಂಸ್ಕೃತಿ ಇಲ್ಲದೇನೆ ಬಂದಿದ್ದೇವೆಯೋ, ಆದಿಮಾನವನಿಂದ ಡೈರೆಕ್ಟ್ ಆಗಿ ನಾವು ಸೃಷ್ಟಿ ಆಗ್ಬಿಟ್ವಾ, ಅಥವಾ ಮಧ್ಯದಲ್ಲಿ ಏನಾದ್ರೂ ಒಂದು ಪ್ರೋಗ್ರೆಸಿವ್ ಪೀರಿಯಡ್ ಅಂದ್ರೆ ಗ್ರೋ ಆಗಿ ಒಂದು ಹಂತದಲ್ಲಿ ಬೆಳೆದು ಬೆಳೆದು ನಾವು ಈ ಮಟ್ಟಕ್ಕೆ ಬೆಳೆದಿವೋ, ಈ ವಿಷಯ ಬಗ್ಗೆ ನಾವು ಯಾರು ಅಷ್ಟು ಚಿಂತನೆಯನ್ನ ಮಾಡ್ತಾ ಇಲ್ಲ, ತಲೆ ಕೆಡಿಸ್ಕೊಳ್ತಾ ಇಲ್ಲ. ಸೊ ಈ ಐಡೆಂಟಿಟಿ ಕ್ರೈಸಿಸ್ ದಿಂದ ಏನಾಗುತ್ತಂದ್ರೆ ಸಮಾಜ ಮೇಲೆ ಪರಿಣಾಮ ಬೀಳುತ್ತೆ, ನಮ್ಮ ಜೀವನದ ಮೇಲೆ ಪರಿಣಾಮ ಬೀಳುತ್ತೆ. ಫಸ್ಟ್ ಆಫ್ ಆಲ್ ನಾವು ಹೇಗಿದ್ದೀವೋ ಹೇಗೋ ಆಗಿ ಹೋಗ್ತೀವಿ.
ಇದಕ್ಕೆ ಒಂದು ಸಣ್ಣ ಜೋಕ್ ಹೇಳ್ಬೋದು. ಅಂದ್ರೆ ಒಬ್ನು ಹಾಸ್ಯಗಾರ, ಪಾಪ್ಯುಲರ್ ಹಾಸ್ಯಗಾರ ಕೃಷ್ಣೇಗೌಡ ಅಂತ ಹೇಳಿ ಟಿವಿಯಲ್ಲೆಲ್ಲ ನೋಡಿರ್ತೀವಿ. ಅವನು ತನ್ನ ಊರಿಗೆ ಹೋಗಿರ್ತಾನೆ. ಒಬ್ಳು ಅಜ್ಜಿ ಕೇಳ್ತಾನೆ, ನೀನ್ ನೋಡಿದ್ರೆ ತುಂಬಾ ಕೆಟ್ಟ ಅನ್ಸುತ್ತೆ, ಯಾಕಂದ್ರೆ ನೀನೇನ್ ಜೀವನದಲ್ಲಿ ಸುಖಾನೇ ಪಡ್ಲಿಲ್ಲ ಅಂತ ಹೇಳ್ತಾನೆ. ಆವಾಗ ಅಜ್ಜಿ ತಂದ ಜೀವನ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಕೊಳ್ತಾಳೆ. ಅಷ್ಟೆಲ್ಲ ಕಷ್ಟ, ಕೆಲಸ, ಮನೆಯಲ್ಲಿ ಕಷ್ಟ, ನೀರಿಲ್ಲ, ಲೈಟ್ ಇರ್ಲಿಲ್ಲ, ಏನಿಲ್ಲ, ಮತ್ತೆ ಮನೆಯಲ್ಲಿ ಜನ ಜಾಸ್ತಿ, ಅಷ್ಟು ಜನಕ್ಕೆ ಅಡಿಗೆ ಮಾಡ್ಬೇಕು, ಅದೆಲ್ಲ ಕಷ್ಟವನ್ನ ಅವಳು ಸಂತೋಷ ಅಂತ ಹೇಳ್ತಾಳೆ. ತುಂಬಾ ಆಕ್ಟಿವ್ ಪೀರಿಯಡ್ ಫಾರ್ ಮೀ ಅಂತ ಹೇಳ್ತಾಳೆ. ಬಟ್ ಅವ್ರಿಗೆ ಏನಂತಾರೆ ಅಂದ್ರೆ, ಈ ಕೃಷ್ಣೇಗೌಡರಿಗೆ ಏನಂತಾರೆ ಅಂದ್ರೆ ಆ ಹೆಣ್ಮಗಳು, ನೀನ್ ನೋಡ್ರೆ ಕೆಟ್ಟ ಅನ್ಸುತ್ತೆ ಅಂತಾಳೆ. ಏನಂದ್ರೆ, ಒಂದೊತ್ತು ಅಥವಾ ಎರಡು ಹೊತ್ತು ಹೊಟ್ಟೆ ಊಟಕ್ಕೋಸ್ಕರ ನೀನು ಊರೆಲ್ಲ ಅಲ್ದಾಡ್ತೀಯಾ, ಬೇರೆ ಬೇರೆ ಊರಿಗೆ ಹೋಗ್ತೀಯಾ, ಹಗಲತ್ತೋನಲ್ಲ ರಾತ್ರಿನಲ್ಲ ಏನೇನೋ ಕೆಲಸ ಮಾಡ್ತೀಯಾ, ಏನೇನೋ ಸುಳ್ಳುಗಳು ಹೇಳ್ತೀಯಾ, ನೀನ್ ಒಳಗಡೆ ದುಃಖಿದ್ರು ಮಂದಿಯ ನಗಿಸ್ತಾ ಇರ್ತೀಯ, ಏನೇನೋ ಮಾಡ್ತಾ ಇರ್ತೀಯ, ನಾಟಕಗಳನ್ನೆಲ್ಲ ಮಾಡಿ ಎರಡು ಹೊತ್ತಿನ ಹೊಟ್ಟೆನ ನೀವು ಹೊರೆಯೋ ಪರಿಸ್ಥಿತಿ ಇರಲಿಲ್ಲ. ಅದು ನೋಡಿ ನಮ್ಗೆ ತುಂಬಾ ಕೆಟ್ಟ ಅನ್ಸುತ್ತೆ ಅಂತ ಅವಳು ಅಂತಾಳೆ. ಇದು ಆಕ್ಚುಲಿ ಐ ಓಪನರ್ ಎಕ್ಸಾಂಪಲ್. ಇದು ಆ ಆ ಆ ವ್ಯಕ್ತಿ ಕೂಡ ಹೇಳ್ತಾರೆ, ಕೃಷ್ಣೇಗೌಡ ಕೂಡ ಅದೇ ಹೇಳ್ತಾರೆ, ಇದು ನನಗೆ ಕಣ್ಣು ತರಿಸಿದ ಕ್ಷಣ ಅಂತ ಹೇಳಿ. ಅಂದ್ರೆ ನಾವು ಏನೋ ಮಾಡ್ತಿರ್ತೀವಿ, ಅದನ್ನೇ ಅಚೀವ್ಮೆಂಟ್ ಅನ್ಕೊಂಡಿರ್ತೀವಿ, ಅದೇ ನಮ್ಮ ಐಡೆಂಟಿಟಿ ಅನ್ಕೊಂಡಿರ್ತೀವಿ. ಆದ್ರೆ ಅಚೀವ್ಮೆಂಟ್ ಅದಿರಲ್ಲ. ಅಚೀವ್ಮೆಂಟ್ ಅಂತಂದ್ರೆ ನಾವು ಜೀವನದಲ್ಲಿ ಯಾವ ತತ್ವಗಳಿಂದ ಮೂಲಗಳಿಂದ ಬಂದಿವೋ ಆ ತತ್ವಗಳನ್ನ ಅಳವಡಿಸ್ಕೊಂಡು ಸಂತೋಷವಾಗಿ ಜೀವನದಿಂದ ಒಂದು ಉಪಯೋಗವಾಗತಕ್ಕಂತಹ ಕೆಲಸವನ್ನ ನಾವು ಮಾಡ್ತಾ ಹೋದ್ರೆ ಅದು ನಮ್ಮ ಐಡೆಂಟಿಟಿ ಅಂತ ಅನ್ಕೋಬಹುದು. ಐಡೆಂಟಿಟಿ ಬೆಳೆಸ್ಕೊಂಡು ಹೋಗೋದು, ಉಳಿಸ್ಕೊಂಡು ಹೋಗೋದು, ಮತ್ತೆ ಅದನ್ನ ಮತ್ತೊಬ್ಬರಿಗೆ ಕೊಡೋದಿದೆಯಲ್ಲ, ಅದು ತುಂಬಾ ದೊಡ್ಡ ಕರ್ತವ್ಯ. ಮಾತಾಪಿತೃ ಧರ್ಮದಲ್ಲೂ ಕೂಡ ಐಡೆಂಟಿಟಿ ಬಗ್ಗೆ ಬರುತ್ತೆ. ನಾವು ನಮ್ಮ ಮಕ್ಕಳನ್ನ ಇವತ್ತು ಪರೀಕ್ಷೆ ಮಾಧ್ಯಮದಿಂದಲೋ ಅಥವಾ ಅವ್ರು ತೆಗಿತಕ್ಕಂಥ ಡ್ರಾಯಿಂಗ್ ಇರ್ಬೋದು, ಅವ್ರು ಹಾಡ್ತಕ್ಕಂಥ ಸಂಗೀತ ಇರ್ಬೋದು, ಬೇರೆ ಬೇರೆ ರೀತಿಯಿಂದ ಅವ್ರನ್ನ ನಾವು ಗುರುತಿಸ್ತೀವಿ, ಮತ್ತೆ ಅವರು ಮುಂದೆ ಬಂದಿದ್ದಾರೆ ಅಂತ ಖುಷಿ ಪಡ್ತೀವಿ. ಇವನ್ ಸಮಾಜ ಕೂಡ ಒಬ್ಬ 99.99% ನಮ್ಮ ಊರವರೊಬ್ರು ಮಾಡಿದ್ದಾರೆ ಅಂದ್ರೆ ಅದು ಪ್ರೌಡ್ ಮೂಮೆಂಟ್ ಫಾರ್ ಅವರ್ ಸೊಸೈಟಿ, ಪ್ರೌಡ್ ಮೂಮೆಂಟ್ ಫಾರ್ ಅವರ್ ವಿಲೇಜ್ ಅಥವಾ ಸಿಟಿ ಅಂತ ಹೇಳ್ಕೊಂಡು ತಿರುಗಾಡ್ತಾರೆ. ಆದ್ರೆ ನಿಜವಾಗ್ಲೂ ಪ್ರಶ್ನೆ ಮಾಡ್ಬೇಕಾಗಿದ್ದು ಅದು ಐಡೆಂಟಿಟಿ ಹೌದಾ ಅಲ್ವಾ, ಅದು ನಿಜವಾದ ಪ್ರೌಡ್ ಮೂಮೆಂಟ್ ಅಥವಾ ಅಲ್ವಾ. ಅದೇ ಊರಲ್ಲಿ ಒಬ್ನು 100 ಗಿಡ ನೆಟ್ಟಿರ್ತಾನೆ, ಅದರಿಂದ ಪರಿಸರ ಉಳಿಸಿರ್ತಾನೆ, ಆದ್ರೆ ಅದು ಇಡೀ ಊರಿಗೆ ಪ್ರೌಡ್ ಮೂಮೆಂಟ್ ಅನ್ಸಲ್ಲ. ಈ 99.99% ಮಾಡಿದವನು ಮುಂದೆ ಹೋಗಿ ಅವ್ನು ಏನಾದ್ರು ಜಾಬ್ ಮಾಡ್ಕೊಂಡು ತನ್ನ ಜೀವನದಲ್ಲಿ ತಾನು ಸುಖದಿಂದ ಇರಬಹುದು, ಸಮಾಜಕ್ಕೆ ಅವನು ಏನೋ ಕೊಡದೇ ಇರಬಹುದು ಅಥವಾ ಕೊಡ್ತಾನೆ ಇರಬಹುದು. ಆದ್ರೆ ನಾವು ಈ ಸಮಾಜದಲ್ಲಿ ಐಡೆಂಟಿಫೈ ಮಾಡೋದೇನಿದೆಯಲ್ಲ, ನಾವು ಐಡೆಂಟಿಫೈ ಮಾಡೋದು ಕೂಡ ನಮ್ದು ಸೋಷಿಯಲ್ ಕರ್ತವ್ಯ. ಇಂಡಿವಿಜುವಲ್ ಆಗಿ ನಾನು ನನ್ನ ಐಡೆಂಟಿಟಿಯನ್ನ ಗುರುತಿಸ್ಕೊಂಡು ಐಡೆಂಟಿಟಿಯನ್ನ ಇಟ್ಕೊಂಡು ಬೆಳೆಸ್ಕೊಂಡು ಹೋಗೋದು ನನ್ನ ಕರ್ತವ್ಯ ಒಂದು ಭಾಗ. ಇನ್ನೊಂದು ಭಾಗ, ಸೊಸೈಟಿಯಲ್ಲಿ ನಾನು ಇನ್ನೊಂದು ಸ್ಥಳದಲ್ಲಿ ನಿಂತಾಗ, ಅಂದ್ರೆ ಅಪೋಸಿಟ್ ಸೈಡ್ ದಲ್ಲಿ ನಿಂತಾಗ, ಸೊಸೈಟಿಯಲ್ಲಿ ನನ್ನ ಐಡೆಂಟಿಟಿಯನ್ನ ಯಾವ ತರ ಸೆಟ್ ಮಾಡ್ಬೇಕು ಅನ್ನೋದು ಕೂಡ ನನ್ನ ಕರ್ತವ್ಯ. ಇಲ್ಲಾದ್ರೆ ನಾವು ರಾಂಗ್ ಪರ್ಸನ್ಸ್ ಅನ್ನ ಗುರುತಿಸ್ಕೋತಾ ಹೋಗ್ಬಿಡ್ತೀವಿ, ಅವರನ್ನ ಅಪ್ರೈಸ್ ಮಾಡ್ಕೋತಾ ಹೋಗ್ತೀವಿ. ಇದರಿಂದ ಏನಾಗುತ್ತೆ ಅಂದ್ರೆ ಒಳ್ಳೆಯವರು ಮತ್ತು ಒಳ್ಳೆಯವರ ಕಾರ್ಯ ನಶಿಸಿ ಹೋಗ್ತದೆ. ಅವ್ರು ಯಾರಿಗೂ ರೋಲ್ ಮಾಡೋದಾಗಲ್ಲ. ಸಮಾಜ ಕೆಟ್ಟದನ್ನ ಅನುಕರಣೆ ಮಾಡ್ತಾ ಹೋಗುತ್ತೆ. ಅವಾಗ ಯಾಕೋ ಕೆಟ್ಟದನ್ನ ಅನುಕರಣೆ ಮಾಡ್ತಿರಲ್ಲ ಸಮಾಜ ನಾವು ಬೈತಾ ಇರ್ತೀವಿ. ಆದ್ರೆ ಒಳ್ಳೇದನ್ನ ನಾವು ಸಮಾಜಕ್ಕೆ ತೋರಿಸೋದ್ರಲ್ಲಿ ನಮ್ಮ ಪಾತ್ರವನ್ನು ನಾವು ನಿರ್ವಹಿಸುವುದಿಲ್ಲ. ಆದ್ದರಿಂದ ಐಡೆಂಟಿಟಿ ಟಾಪಿಕ್ ದಲ್ಲಿ ನಾವು ಮುಖ್ಯವಾಗಿ 2 ವಿಷಯನ ತಲೆಯಲ್ಲಿ ಇಟ್ಕೊಂಡು ಥಿಂಕ್ ಮಾಡಬೇಕು. ಒಂದನೇದ್ದು, ವಾಟ್ ಈಸ್ ಮೈ ರೋಲ್ ಆಸ್ ಅನ್ ಇಂಡಿವಿಜುವಲ್, ನಂದೇನು ಐಡೆಂಟಿಟಿ ಬಗ್ಗೆ ನಂದೇನು ಥಾಟ್ ಪ್ರೊಸೆಸ್ ಇದೆ ಅದನ್ನ ನಾವು ತಿಳ್ಕೋಬೇಕು, ಅದನ್ನ ಫರ್ಮ್ ಆಗಿ ಇಟ್ಕೋಬೇಕು. ಸೆಕೆಂಡ್, ನಾನು ಮತ್ತೊಂದು ಅಪೋಸಿಟ್ ಸೇರಿದಲ್ಲಿ ಕೂತಾಗ ಇನ್ನೊಬ್ಬನ ಐಡೆಂಟಿಟಿ ಬಗ್ಗೆ ನಾನು ಯಾವ ತರ ಥಿಂಕ್ ಮಾಡಬೇಕು ಅನ್ನೋದನ್ನು ಕೂಡ ನಾವು ಗುರುತಿಸ್ಕೋಬೇಕು. ಈ 2 ಮಾಡಿದ್ರೆ ನಮ್ಮ ಸಮಾಜಕ್ಕೆ ಒಂದು ಉತ್ತಮವಾದಂತ ಕೊಡುಗೆ ಆಗ್ತದೆ. ಅದು ನಾವು ಕುತ್ತಲ್ಲೇ ಮಾಡುವುದು, ವಿದೌಟ್ ವೇಸ್ಟಿಂಗ್ ಮನಿ, ವಿದೌಟ್ ವೇಸ್ಟಿಂಗ್ ಮಚ್ ಎಫರ್ಟ್. ಈ ಎಲ್ಲ ಏನ್ ತತ್ವಗಳಿದೆಯಲ್ಲ, ಈ ಯಾವ ತತ್ವಗಳಿಗೂ ಹಣ ಖರ್ಚು ಮಾಡಬೇಕಾಗಿಲ್ಲ. ತುಂಬಾ ಸಾಮಾನ್ಯವಾಗಿ, ತುಂಬಾ ಈಸಿಯಾಗಿ, ಅನುಕೂಲಕರವಾಗಿ ನಾವು ನಮ್ಮ ಇದ್ದ ಜಾಗದಲ್ಲೇ ಮಾಡ್ತಕ್ಕಂಥ ಎಲ್ಲ ಸಿಂಪಲ್ ಥಾಟ್ಗಳಿವೆ. ಇದನ್ನ ನಾವು ಅಡಾಪ್ಟ್ ಮಾಡಿದ್ರೆ ತುಂಬಾ ನಮ್ಮ ದೇಶ ಅಥವಾ ನಮ್ಮ ಜೀವನ, ನಮ್ಮ ಪರಿಸರ ಎಲ್ಲವೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಇನ್ನೊಂದು ವಿಷಯ, ಇವತ್ತು ಸಾಕಷ್ಟು ಬಾರಿ ನೀವು ನೋಡಿರ್ಬೋದು, ಇವತ್ತ ಅಕ್ಷಯ ತೃತೀಯ ಅಂತ ಹೇಳಿ ಸಾಕಷ್ಟು ದೇವರುಗಳಿಗೆ, ಬೃಂದಾವನಗಳಿಗೆ ಗಂಧವನ್ನ ಲೇಪನ ಮಾಡಿರ್ತಾರೆ. ನಿಜವಾಗ್ಲೂ ಗಂಧ ಸಮರ್ಪಣೆ ನಾವು ಪೂಜೆಯಲ್ಲಿ ಮಾಡ್ತಾ ಇರ್ತೀವಿ ಡೈಲಿ.
ಈ ಗಂಧ ಸಮರ್ಪಣೆ ಯಾಕೆ ಮಾಡಬೇಕು, ಆ ಗಂಧ ಸಮರ್ಪಣೆ ಮಾಡ್ಬೇಕಾದ್ರೆ ಏನ್ ಚಿಂತನೆ ನಿಜವಾಗ್ಲೂ ನಾವು ಮಾಡ್ಬೇಕಂದ್ರೆ, ಇದು ಗಂಧ, ಒಂದು ಗಂಧದ ಕಟ್ಟಿಗೆಯನ್ನ ತೆಯ್ದಾಗ ಬಂದಿರತಕ್ಕಂತ ಒಂದು ಪೇಸ್ಟ್, ಅದನ್ನ ತೆಯ್ದು ಅದರಿಂದ ಬಂದಂತಹ ಒಂದು ಪೇಸ್ಟ್ ತರ ಇರೋದು, ಅದನ್ನ ನಾವು ಪರಮಾತ್ಮನಿಗೆ ಅರ್ಪಣೆ ಮಾಡ್ತೀವಿ ಅಥವಾ ದೇವರಿಗೆ ಅಥವಾ ಹಿರಿಯರಿಗೆ ಅರ್ಪಣೆಯನ್ನು ಮಾಡೋದು ಇದು ಒಂದು ವಿಷಯ. ಹಾಗೇನೆ ಹೇಗೆ ಗಂಧದ ಕೊರಡನ್ನು ನಾವು ತೇಯ್ತಾ ಇದ್ದೀವಲ್ಲ, ರಫ್ ಎಜ್ಗೆ ತೇದಾಗ ಮಾತ್ರ ಗಂಧ ಬರುತ್ತೆ. ತುಂಬಾ ಸ್ಮೂತ್ ಆಗಿರೋ ಎಜ್ಗೆ ನೀವು ಟೈಲ್ಸ್ ಮೇಲೆ ಮಾರ್ಬಲ್ ಮೇಲೆ ತೇದ್ರೆ ಗಂಧ ಬರಲ್ಲ, ಸ್ವಲ್ಪ ಅದು ರಫ್ ಇರಬೇಕು. ಹಾಗೆ ಈ ನಮ್ಮ ಜೀವನವನ್ನ ನಾವು ಸಾಕಷ್ಟು ರಫ್ ಎಜ್ಗೆ ಉಜ್ತಾನೆ ಇರ್ತಾ ಇರ್ತೀವಿ. ಅಂದ್ರೆ ನಾವು ಹುಟ್ಟಿನಿಂದ ಸಾಯೋವರೆಗೂ ಜೀವನದಲ್ಲಿ ಬರೀ ಸಂತೋಷ ಬರ್ತಂತಲ್ಲ, ಸಾಕಷ್ಟು ಅಡೆತಡೆಗಳು, ಕಷ್ಟ ಮೂಮೆಂಟ್ಗಳು ಎಲ್ಲ ಬರ್ತವೆ. ಆದ್ರೆ ನಾವು ದೇವರಲ್ಲಿ ಏನ್ ಬೇಡ್ಕೋಬೇಕಂತಂದ್ರೆ, ಈ ಎಂಟೈರ್ ನಂದೇನ್ ಈ ಜೀವನ ಇದೆಯಲ್ಲ, ಈ ಜೀವನದಲ್ಲಿ ನನ್ನ ಈ ಜೀವನವನ್ನ ತೈತಾ ಇರ್ತೀವಿ, ಇದು ಸವಕಳಿ ಆಗುತ್ತಲ್ಲ, ಇದರಿಂದ ಉತ್ತಮವಾದಂತಹ ಗಂಧ, ಅಂದ್ರೆ ಅದು ಒಳ್ಳೆಯವರಿಗೆ, ಶ್ರೇಷ್ಠ ಜನರಿಗೆ ಸಮರ್ಪಣೆ ಮಾಡ್ತಕ್ಕಂಥ ಗಂಧದಂಗೆ ನಮ್ಮ ಆ ಔಟ್ಕಮ್ ಬರ್ಬೇಕಂತೆ. ಅದನ್ನ ನಾವು ಗುರು ಹಿರಿಯರಿಗೆ ಮತ್ತೆ ಪರಮಾತ್ಮನಿಗೆ ಸಮರ್ಪಣೆ, ದೇವರಿಗೆ ಸಮರ್ಪಣೆ ಮಾಡಿದಾಗ ಈ ಜನ್ಮ ಸಾರ್ಥಕ ಆಗುತ್ತೆ. ಅಂದ್ರೆ ನಮ್ದು ಥ್ರೂಪುಟ್ ಏನಿದೆಯಲ್ಲ, ಹೊರಗಡೆ ನಾವು ಕೊಡ್ತಕ್ಕಂಥದ್ದು ಏನಿದೆಯಲ್ಲ ವಿಷಯ, ಅದು ತುಂಬಾ ಉತ್ತಮವಾದಂತಹದ್ದು ಇರಬೇಕು. ರಾಘವೇಂದ್ರ ಸ್ವಾಮಿಗಳು ನೆನ್ಸ್ಕೋಬೇಕು, ಒಳಗಡೆ ಬಡತನ, ಕಷ್ಟ, ಆದ್ರೂ ಹೊರಗಡೆ ಅವ್ರು ಕೊಟ್ಟಿದ್ದೇನು ಸಾಕಷ್ಟು ಗ್ರಂಥಗಳು. ನಾವು ಇವತ್ತೆಲ್ಲಾ ಅನುಕೂಲ ಇದ್ರು ಕೂಡ ಒಂದು ಪೇಪರ್ ಬ್ರೇಕ್ ಆಗಲ್ಲ, ನಮಗೆ ಒಂದು ಥಾಟ್ ಬ್ರೇಕ್ ಆಗಲ್ಲ. ಅಂತಾದು ಲೈಟ್ ಇಲ್ಲ, ನೀರಿಲ್ಲ, ಹೊಟ್ಟೆಗೆ ಊಟ ಇಲ್ಲ, ವಾರಗಟ್ಲೆ ಉಪವಾಸ, ಇಷ್ಟೆಲ್ಲವನ್ನ ಮಾಡಿ ಅವ್ರು ತಮ್ಮ ಜೀವನವನ್ನೇ ಗಂಧದಂತೆ ತೆಗೆದು ಹೊರಗಡೆ ಬಂದಿದ್ದೇನು ಅಂತ ಒಂದು ದಿವ್ಯವಾದಂತಹ ವಸ್ತು. ಆ ವಸ್ತುವನ್ನ ಅವರು ಮಧ್ವಾಚಾರ್ಯರಿಗೆ ಮತ್ತು ಅವರಂತರ್ಯಾಮಿ ಅಂತ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ್ದಾರೆ. ಅದೇ ತರ ಈ ಐಡೆಂಟಿಟಿಯನ್ನ ಐಡೆಂಟಿಫೈ ಮಾಡಿದಾಗ, ಅಂದ್ರೆ ನಾವು ಗುರುತಿಸ್ಕೊಂಡಾಗ, ನಾವು ಯಾರು ಅಂತ ಗುರುತಿಸ್ಕೊಂಡಾಗ, ನಮ್ಮ ಜೀವನವನ್ನ ಯಾವ ತರ ತೆಗೆದು ಅದನ್ನ ಉತ್ತಮವಾಗಿಸಿ ನಾವು ಅದನ್ನ ಸಬ್ಮಿಟ್ ಮಾಡ್ಬೋದು ಅಂತ ಹೇಳಿ ಒಂದು ಚಿಂತನೆ ಬರ್ತದೆ. ಅದನ್ನು ವಿಚಾರ ಮಾಡ್ಕೋಬೇಕು. ಶ್ರೀಕೃಷ್ಣ ಅರ್ಪಣಮಸ್ತು. Yes, Ashrish, you can start. ಹರಿ ಸರ್ವೋತ್ತಮ ವಾಯು ಜೀವೋತ್ತಮ. ಹರಿ ಸರ್ವೋತ್ತಮ ವಾಯು ಜೀವೋತ್ತಮ. ಶ್ರೀಮನ್ಮಧ್ವಮತೆ ಹರಿ ಪರತರಃ ಸತ್ಯಂ ಜಗತ್ತತ್ವತೋ. ಶ್ರೀಮನ್ಮಧ್ವಮತೆ ಹರಿಪರತರಃ ಸತ್ಯಂ ಜಗತ್ತತ್ವತೋ. ಭಿನ್ನಾ ಜೀವಗಣಾ ಹರೇರನುಚರಾ ನೀಚೋಚ್ಚ ಭಾವಂಗತಾ. ಭಿನ್ನಾ ಜೀವಗಣಾ ಹರೇರನುಚರಾಃ ನೀಚೋಚ್ಚ ಭಾವಂಗತಾ. ಮುಕ್ತೇರ್ನೈಜ ಸುಖಾನುಭೂತಿರಮಲಾ ಭಕ್ತಿಶ್ಚ ತತ್ಸಾಧನಂ. ಮುಕ್ತೇರ್ನೈಜ ಸುಖಾನುಭೂತಿರಮಲಾ ಭಕ್ತಿಶ್ಚ ತತ್ಸಾಧನಂ. ಯತ್ಸಾದಿತ್ರಿತಯಂ ಪ್ರಮಾಣ ಅಖಿಲ ಆಮ್ನಾಯೈಕವೇದ್ಯೋ ಹರಿಃ. ಯಕ್ಷಾದಿತ್ರಿತಯಂ ಪ್ರಮಾಣ ಅಖಿಲ ಆಮ್ನಾಯೈಕವೇದ್ಯೋ ಹರಿಃ. ಹರಿ ಸರ್ವೋತ್ತಮ ವಾಯು ಜೀವೋತ್ತಮ. ಹರಿ ಸರ್ವೋತ್ತಮ ವಾಯು ಜೀವೋತ್ತಮ. Today's health tip is like just for the society's health overall, right? We have to as a this last 30-40 years, it's the biggest generation changes happened. Okay, the overall lifestyle has changed, and overall the thought process, culture, so many external factors outside India have been impacted our lifestyle and the daily thoughts also. So in this the very different changing world, right, changing culture, changing lifestyle, we have to make sure that we have to either plus or minus whatever the experience we have got it, we have to share with the kids. So it may be your relatives or any other functions are there, or it may be anything. So today we have seen that there is a less interaction with the kids. It may be anywhere, any other functions. So as a elder or as a experienced or whoever got a
the good experience and the bad experience. So we have to share, and we have to our analysis on those experiences also we should share with the kids, in a more simplified version. I mean, which they can understand. So that's good for the kids are going, people like high school, kids, or it may be a PUC, or it may be engineering, whatever. So we have to share, our experience in what is, so it will going to help them, they to plan properly, or to identify themselves, as today, as Madhav has mentioned. So it is, it will going to help them identify them, where they are, who are there, what is their goal, how do they have to plan, or whom the mentor they need to get in touch. So all these things they can plan it. So as a society, health for the society, we have to talk more and more with the kids. It may be your known people or relatives or anybody. We have to have a practice to talk to the kids. So that's a today's tip. And the slogan, as mentioned, Madhav. So we will chant once again, Vishnu Preranaya, Vishnu Prityartham. Can you recite with me? Vishnu Preranaya, Vishnu Prityartham. Vishnu Preranaya Vishnu Prityartham. Vishnu Prityartham. Okay.